ತೇಜಸ್ವಿ ಪಟೇಲ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ರೈತ ಮುಖಂಡರು. ತೇಜಸ್ವಿ ಪಟೇಲ್ ಅವರು, ಆರಂಭದಲ್ಲಿ ನಾವು ಮಾತನಾಡ್ತಾ ಇದ್ವಿ, ನೀವು ಕೂಡ ಬಹಳಷ್ಟು ನಿರೀಕ್ಷೆಗಳ ವಿಚಾರವಾಗಿ ಹೇಳ್ತಾ ಇದ್ವಿ, ಅಂತ ದೊಡ್ಡ ಘೋಷಣೆಗಳು ಆಗ್ಲಿಲ್ಲ. ಬಟ್ ಈಗಲೂ ಹಲವು ಮಂದಿ, ಅದರಲ್ಲೂ ಈ ಮಧ್ಯ ಕರ್ನಾಟಕ ಭಾಗದ ರೈತರುಗಳು ಹೇಳ್ತಾ ಇರುವಂತದ್ದು, ಕಳೆದ ಬಾರಿಯ ಬಜೆಟ್ ನಲ್ಲಿ ನೀವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ಅನ್ನುವಂಥದ್ದು ಘೋಷಣೆ ಆಯ್ತು. ಅದ್ರ ಬಗ್ಗೆ ಯಾವ ಚಕಾರನೂ ಕೂಡ ಇಲ್ಲಿ ತನಕ ಇಲ್ಲ. ಹಾಗಾಗಿ ಮಧ್ಯಭಾಗದ ಕರ್ನಾಟಕದ ರೈತರ ಕತೆ ಏನು, ಅವ್ರು ಏನ್ ನಿರೀಕ್ಷೆ ಇಟ್ಕೊಳ್ಬೇಕು ಅನ್ನುವಂಥ ಇದೆಲ್ಲ ಈಗಲೂ ಕೂಡ ಪ್ರಶ್ನಾರ್ಥಕವಾಗಿಯೇ ಮುಂದುವರಿತಾ ಇದೆ. ಇವತ್ತು ಕೂಡ ಅದಕ್ಕೆಲ್ಲ ಸಂಬಂಧಪಟ್ಟ ಕ್ಲಾರಿಟಿ ಕೂಡ ಸಿಕ್ಕಿಲ್ಲ. ತೇಜಸ್ವಿ ಪಟೇಲ್ ಅವರು ಏನ್ ಹೇಳ್ತೀರಾ ಈ ಬಜೆಟ್ ಬಗ್ಗೆ? ಹಾಗೆ ನೀವೇನು ಆವರೇಜೋ ಅಥವಾ ಗುಡ್ಡೋ, ನಿಮ್ಮ ಮಾರ್ಕ್ಸ್ ಏನು ಅಂತ? ಸರ್, ಮೊದಲನೇದಾಗಿ ಬಜೆಟ್ ಪೂರ್ವ ಚರ್ಚೆಯಲ್ಲಿ ನಿರ್ಮಲಾ ಸೀತಾರಾಮನ್ ನನ್ನ ಹೆಸರ ಬದಲಿಗೆ ಸೀತಾರಾಮ್ ಕೇಸರಿ ಅಂತ ಉಲ್ಲೇಖ ಮಾಡಿದ್ದೀನಿ. ಅದಕ್ಕೆ ವಿಷಯದ ವ್ಯಕ್ತಪಡಿಸ್ತೀನಿ. ಈ ಬಜೆಟ್ ಬಗ್ಗೆ ನೀವು ಅವರೇಜೋ ಗುಡ್ಡೋ ಅಥವಾ ಬ್ಯಾಡ್ ಅಂತ ಏನು ಕೇಳ್ತಾ ಇದ್ದೀರಿ. ಬಹುಶಃ ಆ್ಯಕ್ಚುಲಿ ಬಜೆಟ್ ಬಗ್ಗೆ ನಮ್ಮ ಅಭಿಪ್ರಾಯ ಬಜೆಟ್ ನಂತರ ಕೇಳಬೇಕು. ಆ್ಯಕ್ಚುಲಿ ಬಜೆಟಿನ ಘೋಷಣೆಯಿಂದ ನಾವು ಯಾವುದೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದೇನಿದೆ ಅದೊಂದು ಊಹೆ ಆಗಿರುತ್ತೆ. ಆದರೆ ಈ ಬಜೆಟಲ್ಲಿ ಒಂದು ನನಗೆ ವಿಶೇಷ ಅನ್ನಿಸ್ತಾ ಇರೋದು, ಚುನಾವಣಾ ಪೂರ್ವ ಬಜೆಟ್ ಮಂಡನೆ ಆದರೂ ಕೂಡ ಯಾವುದೇ ಘೋಷಣೆ ಇಲ್ಲ. ಬಹುಶಃ ಕೇಂದ್ರ ಸರ್ಕಾರಕ್ಕೆ ಜನರ ಬಗ್ಗೆ ವಿಶ್ವಾಸ ಹೊಂದ್ಬಿಟ್ಟಿದ್ದಾರೆ ಅನ್ನೋಂತ ಅನಿಸುತ್ತೆ, ಯಾವುದೇ ಘೋಷಣೆ ಇಲ್ಲದೆ ಇರೋದ್ರಿಂದ. ತಾವೇ ಉಲ್ಲೇಖ ಮಾಡ್ದಂಗೆ ಅಪ್ಪರ್ ಭದ್ರಕ್ಕೆ ಏನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿದರು, ಈವರೆಗೂ ಎಷ್ಟು ಹಣ ಬಿಡುಗಡೆ ಆಗಿದೆ, ಏನು ಪ್ರಗತಿಯಾಗಿದೆ ಅನ್ನೋದು ಯಾರ ಅರಿವಿಗೂ ಇಲ್ಲ. ಆ ಪ್ರಕಾರ ಹೇಳಿದ ಪ್ರಕಾರನೇ ನನ್ನ ಹಣ ಬಿಡುಗಡೆ ಆಗಿದ್ದರೆ ಬಹುಶಃ ಪ್ರಾಜೆಕ್ಟಿಗೆಲ್ಲ ಅಂತಿಮ ಹಂತಕ್ಕೆ ತಲುಪೋದಾಗಿತ್ತು. ಮತ್ತು ಮುಖ್ಯವಾಗಿ ಜಿ ಡಿ ಪಿಯ ಮಾನದಂಡಗಳಲ್ಲಿ ಏನು ಸಡಿಲ ಮಾಡಿದ್ದಾರೆ, ಅದೇ ರೀತಿ ಇನ್ಫ್ಲೇಷನ್ ಮಾನದಂಡಗಳಲ್ಲಿ ಸಡಿಲ ಮಾಡಿದರೆ ಅದು ನಮ್ಮ ಅಗ್ರಿಕಲ್ಚರ್ಗೆ ಉತ್ತಮವಾಗಿ ಅದರ ಇಂಪ್ಯಾಕ್ಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಕೃಷಿಗೇನು ಬಂಡವಾಳ ನಾವು ಹಾಕ್ತೀವಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು, ಅದಕ್ಕೆ ಶೂನ್ಯ ಎಲ್ಲಿವರೆಗೂ ಶೂನ್ಯ ಬಡ್ಡಿ ದರದಲ್ಲಿ ಅಂತ ಕೇಳ್ತೀವಿ ಅಂದರೆ MSP ನೀವು ಶಾಸನಬದ್ಧಗೊಳಿಸೋವರೆಗೂ ನಮಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡಿ. ಜೊತೆಗೆ ಭಾಳ ಮುಖ್ಯವಾದಂಥ ವಿಷಯ ಏನಂದರೆ ಸರ್, ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ತಾವೇ ಉಲ್ಲೇಖ ಮಾಡ್ತಾ ಇದ್ರಿ. ಇನ್ಫ್ರಾಸ್ಟ್ರಕ್ಚರಲ್ಲಿ ಅಗ್ರಿಕಲ್ಚರ್ಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬೇಕಿದೆ. ಯಾಕೆಂದರೆ ಆಮೇಲೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಅಗ್ರಿಕಲ್ಚರಲ್ ಜನರಲ್ ಆಗ ಎಂಪ್ಲಾಯ್ಮೆಂಟ್ ಯಾಕೆ ಗಣನೆಗೆ ಒಳಪಡಲ್ಲ, ಮತ್ತು ಕೂಲಿ ಕಾರ್ಮಿಕರು ಕೃಷಿಯಿಂದ ವಲಸೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಅಧ್ಯಯನ ಆಗೋದಿಲ್ಲ. ಎಲ್ಲದಕ್ಕೂ ಆಯೋಗಗಳ ರಚನೆ ಆಗುತ್ತೆ. ಆ್ಯಕ್ಚುಲಿ ಮುಖ್ಯವಾದ ಆಯೋಗ ರಚನೆ ಆಗಬೇಕಾಗಿರೋದು ಕೃಷಿ ಕೂಲಿ ಕಾರ್ಮಿಕರು ಕೃಷಿಯಿಂದ ಯಾಕೆ ಗೂಳೆ ಹೋಗ್ತಾ ಇದ್ದಾರೆ ಅದನ್ನು ಅಧ್ಯಯನ ಮಾಡಬೇಕಿದೆ. ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶಗಳು ಎಷ್ಟು ಅಭಿವೃದ್ಧಿ ಹೊಂದುತ್ತವೋ ಅದರ ಇಂಪ್ಯಾಕ್ಟ್ ನಗರ ಪ್ರದೇಶಗಳ ಮೇಲೆ ಆಗೇ ಆಗುತ್ತೆ. ಆ ಕಾರಣಕ್ಕೆ ಕೃಷಿಗೆ ಹೆಚ್ಚು ಹೊತ್ತು ಕೊಡ್ತೀರೋ ಅದರ ಅನುಕೂಲ ಇತರ ಸಮುದಾಯಗಳ ಮೇಲೆ ಆಗೋದ್ರಿಂದ ಪುನಃ ನಿರ್ಮಲಾ ಸೀತಾರಾಮನ್ ಅವರು ಒಂದಕ್ಕೆ ಹೊಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದೇ ಘೋಷಣೆ ಮಾಡಿಲ್ಲ, ಬಟ್ 4 ಕೋಟಿ ಜನ ರೈತರಿಗೆ ನೀವು ಫಸಲ್ ಭೀಮಾದಲ್ಲಿ ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬಾ ಅಚ್ಚರಿಯ ಅಂಕಿಅಂಶ. ಅದು ಅಂದ್ರೆ ಕರ್ನಾಟಕದ ಮಟ್ಟಿಗೆ ಫಸಲ್ ಭೀಮಾ ಯೋಜನೆಯ ಫಲಾನುಭವಿಯಾಗಿ ನಮಗೆ ನಮ್ಮ ಸುತ್ತಮುತ್ತ ಖಂಡಿತ ಸರ್, ಕರ್ನಾಟಕದ ವಿಷಯದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಕರ್ನಾಟಕದ ವಿಷಯದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನಂಗೆ ನಡ್ಕೊಳೋದು ಹೆಚ್ಚು. ಅದಕ್ಕೆ ನಾನು ಮತ್ತೆ ಪೊಲಿಟಿಕಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನೀವು ಅಗ್ರಿಕಲ್ಚರ್ ಅಲ್ಲಿ ನೀವು ವಿಮೆ ಮಾಡಿಸಿದಂತ ನಂತರದಲ್ಲಿ ಏನಾದ್ರು ಲಾಸ್ ಆದಂತ ನಂತರದಲ್ಲಿ ಅದು ಕ್ಲೈಮ್ ಮಾಡೋದು, ಇಲ್ಲಿ ಎಷ್ಟು ಅದು ಕ್ಲೈಮಿಂಗ್ ಪರ್ಸೆಂಟೇಜ್ ಹೇಗೆ ನಡೀತಾ ಇದೆ ನಿಮಗೆ ಅನುಭವಕ್ಕೆ ಬಂದಂಗೆ? ಸರ್, ನಮಗೆ ಫಸಲ್ ಭೀಮಾದಿಂದ ಲಾಭ ಆಗಿರೋದೇ ತುಂಬಾ ಕಡಿಮೆ. ನಮಗೆ ಆಕ್ಚುಲಿ ಇನ್ಶೂರೆನ್ಸ್ ಅನ್ನೋದು ಏನಿದೆ ಅಂದ್ರೆ ನಷ್ಟ ಆದಾಗ ನಮಗೆ ಸಹಾಯ ಆಗ್ಬೇಕಂತದ್ದು ಅದು ಇನ್ಶೂರೆನ್ಸಿನ ತತ್ವ ನಾವು ಅರ್ಥ ಮಾಡ್ಕೊಂಡಂಗೆ. ಆದ್ರೆ ಇನ್ಶೂರೆನ್ಸ್ ನೀವು ಕಟ್ಸ್ಕೋಬೇಕಾದ್ರೆ ಎಲ್ಲ ಈ ಪ್ರೀಮಿಯಂ ಕಟ್ಸ್ಕೋಬೇಕಾದ್ರೆ ಯಾವುದೇ ಕ್ರೈಟೀರಿಯಾ ಇರೋದಿಲ್ಲ. ಆದ್ರೆ ನೀವು ನಮಗೆ ಕ್ಲೈಮ್ ಕೊಡ್ಬೇಕಾದ್ರೆ ಸಾಕಷ್ಟು ಕ್ರೈಟೀರಿಯಾಗಳನ್ನ ನೋಡ್ತಾರೆ. ಜಿಲ್ಲೆಯಲ್ಲಿ ನಷ್ಟ ಆಗಿರ್ಬೇಕು, ತಾಲೂಕಲ್ಲಿ ನಷ್ಟ ಆಗಿರ್ಬೇಕು, ಹೋಬಳಿಯಲ್ಲಿ ನಷ್ಟ ಆಗಿರ್ಬೇಕು. ನನಗೆ ಒಬ್ಬನಿಗೆ ನಷ್ಟ ಆಗಿದೆ ಅಂದ್ರೆ ಇನ್ಶೂರೆನ್ಸ್ ಇಲ್ಲ. ಈ ಕ್ರೈಟೀರಿಯಾ ಏನಿದೆ ಇದರಿಂದ ನಮಗೆ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರೆ ಅದೇ ಹವಾಮಾನ ಆಧಾರಿತ ಇನ್ಶೂರೆನ್ಸ್ ಅಲ್ಲಿ ನಮಗೆ ಲಾಭದಾಯಕವಾಗಿದೆ. ಫಸಲ್ ಭೀಮಾ ನೋಡಿ ಸರ್, ಎಲ್ಲ ಪ್ರೈವೇಟ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಒಂದನ್ನ ನಾವು ಅರ್ಥ ಮಾಡ್ಕೊಂಡು, ನಾನು ಬಹಳ ಸಾಮಾನ್ಯ ಜ್ಞಾನದಲ್ಲಿ ಪ್ರೈವೇಟ್ ಕಂಪನಿಗಳು ಸೇವೆಗೆ ಬರ್ತಾರೋ ಲಾಭಕ್ಕೆ ಬರ್ತಾರೋ? ಲಾಭ ನೋಡೋರು ನಮಗೆ ಅವರಿಂದ ನಾವು ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ಸೂರೆನ್ಸ್ ನ ನೀವು ಸರ್ಕಾರದಲ್ಲಿ ಇಟ್ಕೊಳ್ಳಿ. ನೀವು ಇನ್ಸೂರೆನ್ಸ್ ನ ನೀವು ಪ್ರೈವೇಟ್ನವ್ರಿಗೆ ಕೊಡಬೇಡಿ.
ಪ್ರೀಮಿಯಂ ನೀವೇ ಕಟ್ಟಿ ಸರ್, ಎಲ್ಲಾ ಬೆಳೆಗಳಿಗೂ ಪ್ರೀಮಿಯಂ ನೀವೇ ಕಟ್ಟಿ ಪ್ರೀಮಿಯಂ ಕಡ್ಡಾಯನ ಮಾಡಿ. ಬಟ್ ಏನು ಲೋನಿ ಫಾರ್ಮರ್ಸ್ ಮಾತ್ರ ಕಡ್ಡಾಯ ಇದೆ, ಆಕ್ಚುಲಿ ಎಲ್ಲರಿಗೂ ಕಡ್ಡಾಯ ಮಾಡಬೇಕು. ಸರಿಯಾದ ಇನ್ಸೂರೆನ್ಸ್ ನಮಗೆ ಆ ಇನ್ಸೂರೆನ್ಸ್ ಕ್ಲೈಮ್ ಮಾನದಂಡ ಇದೆ, ಅದರಲ್ಲಿ ವ್ಯತ್ಯಾಸ ಆಗ್ಬೇಕಿದೆ. ಎಲ್ಲ ಆದ್ರೆ ನಮಗೆ ಬೆಳೆದಾಗೂ ಲಾಭ ಆಗ್ಬೇಕು, ನಷ್ಟ ಆದಾಗೂ ನಮ್ ತೊಂದರೆಗೆ ಅನುಕೂಲ ಆಗ್ಬೇಕು ಸರ್. ನೀವು ಸಂಪರ್ಕದಲ್ಲಿ ಮತ್ತಷ್ಟು ಮಾತಾಡ್ತೀವಿ. ಹಾಗೆ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂತಹ ತೇಜಸ್ವಿ ಪಟೇಲ್ ಅವರು ಕೂಡ ದಾವಣಗೆರೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತೇಜಸ್ವಿ ಪಟೇಲ್ ಅವರೇ, ನಾವೀಗ ರೈತ ಸಮುದಾಯಕ್ಕೆ, ಹೌದು ಇದು ಕೇವಲ ರೈತ ಸಮುದಾಯಕ್ಕೆ ಮಾತ್ರ ಅಲ್ಲ, ಅಲ್ಲಿ ಏನಾದ್ರೂ ಒಂದು ಪರಿಣಾಮ ಆದ್ರೆ ಅದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದು ಬೆಲೆ ಏರಿಕೆನೋ ಕಮ್ಮಿನೋ ಅಥವಾ ಏನಾದ್ರೂ ಆಹಾರ ಕೊರತೆನೋ. ಹಾಗಾಗಿ ರೈತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಲ ಹೌದಪ್ಪ ಭತ್ತ ಒಳ್ಳೆ ರೇಟ್ ಇದೆ ಅನ್ನುವಂತ ನಾವು ಗಮನಿಸ್ತಾ ಇದ್ವಿ. ಬಟ್ ಭತ್ತಕ್ಕಾಗುವಂತ ರಸಗೊಬ್ಬರ DAP 3 ಪಟ್ಟು ಹೆಚ್ಚಾಗೋಗಿದೆ. ಹಾಗಾಗಿ ಅದು ಲಾಭದಾಯಕನ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ರೈತರು ಕೇಂದ್ರದ ಕಡೆಗೆ ಗಮನ ಕೊಡ್ತಾ ಇರುವಂತದ್ದೇನು? ಹೌದು ಇದೊಂದು ಮಧ್ಯಂತರ ಬಜೆಟ್ ಆದ್ರೂ ಕೂಡ ರೈತರ ನಿರೀಕ್ಷೆಗಳು ಏನೇನಿದೆ ತೇಜಸ್ವಿ ಪಟೇಲ್ ಅವರೇ? ಸರ್, ಮೊದಲನೇದಾಗಿ ನನ್ನ ಮನವಿ ಏನಂದರೆ, ನನ್ನ ಅಭಿಪ್ರಾಯ ಪೂರ್ಣಗೊಳ್ಳೋವರೆಗೂ ಪೂರ್ಣ ಅವಕಾಶ ಕೊಡಿ. ಎರಡನೇದೇನು ಸರ್ ಅಂದರೆ, ಮಧ್ಯಂತರ ಬಜೆಟ್ ಅಂತ ಹೇಳಿದ್ರು ಕೂಡ ಚುನಾವಣಾ ಬಜೆಟ್ ಆಗಿರೋದ್ರಿಂದ ಸ್ವಲ್ಪ ಧಾರಾಳತನ ಹೆಚ್ಚಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ನೀವು ಉಲ್ಲೇಖಿಸಿದ ಹಾಗೆ 2023 ನಮಗೆ ಸ್ವಲ್ಪ ಸಂತೋಷದಾಯಕ ವರ್ಷ. ಏಕೆಂದರೆ ಟೊಮೆಟೊ ಬೆಲೆ ಹೆಚ್ಚಾಯಿತು, ಈರುಳ್ಳಿ ಬೆಲೆ ಹೆಚ್ಚಾಯಿತು, ಅಡಿಕೆ ಬೆಲೆ ಸ್ವಲ್ಪ ಸ್ಥಿರತೆ ಇದೆ, ಭತ್ತದಕ್ಕೂ ಉತ್ತಮ ದರ ಸಿಕ್ತು. ಈ 2023 ಭಾಳ ವರ್ಷಗಳ ನಂತರ ನಮಗೆ ಕೃಷಿಯಲ್ಲಿ ಸ್ವಲ್ಪ ಲಾಭದಾಯಕ ಆಗಿದೆ ಅಂತ ನಾವು ಹೇಳ್ಬೋದು. ಬಜೆಟ್ ಅಂದರೆ ಈಗ ನೋಡಿ ಸರ್, ಈಗ 1.5 ತಾಸದಿಂದ ಚರ್ಚೆ ನಡೀತಾ ಇದೆ. ಕೃಷಿಗೆ ನಾವು ಎಷ್ಟು ಮಾತಾಡಲಿಕ್ಕೆ ನೀವೆಷ್ಟು ಅವಕಾಶ ಕೊಟ್ಟಿದ್ದೀರೋ ಬಜೆಟ್ನಲ್ಲಿಗೂ ನಮ್ಗೆ ಅಷ್ಟೇ ಸೀಮಿತವಾದ ಅವಕಾಶ. ಇದು ಒಂದು ಸಾಂಕೇತಿಕವಾಗಿ ಹೇಳ್ಬೋದಾದಂಥ ಸಂಗತಿ. ಎರಡನೇದೇನು ಸರ್ ಅಂದರೆ, ಅಗ್ರಿಕಲ್ಚರ್ ಅಂತ ನಾವು ಮಾತಾಡಬೇಕಾದ್ರೆ ತಾವೇ ಹೇಳ್ದಂಗೆ ಮೇಲ್ನೋಟಕ್ಕೆ ಅಗ್ರಿಕಲ್ಚರ್ಗೆ ಅಂತ ನೀಡೋಂಥದ್ದು ಏನಿದೆ ಅದು ಉಳಿದೆಲ್ಲ ಸಮುದಾಯಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಪದನ ಬದಲಾಯಿಸ್ಲಿಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಭಾರತ ಸರ್ಕಾರಕ್ಕಾಗಲಿ ಕರ್ನಾಟಕ ಸರ್ಕಾರಕ್ಕಾಗಲಿ ಕೃಷಿಗೆ ಸಂಬಂಧಪಟ್ಟಂಥದಕ್ಕೆ ನೀವು ಸಹಾಯಧನ ಅಂತೀರಿ, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಗೆ ನೀವು ಇನ್ಸೆಂಟಿವ್ ಅಂತೀರಿ. ನಮಗೂ ಕೂಡ ಪ್ರೋತ್ಸಾಹಧನ ಅನ್ನಿ, ನೀವು ಸಹಾಯಧನ ಅನ್ನೋದು ಬೇಡ. ಮತ್ತು ಈಗ ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕಿದೆ, 2022ರಲ್ಲಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು. ದುಪ್ಪಟ್ಟು ಮಾಡೋ ಹಾದಿಯಲ್ಲಿದೆಯಾ ನಿಮ್ಮ ವಿಚಾರ? ಕೇವಲ ಫೈನಾನ್ಸ್ ಅಲೋಕೇಶನ್ ಅಲ್ಲ, ಗವರ್ನೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ 2024ರ ಬಜೆಟಲ್ಲಿ ಮಣ್ಣಿನ ಆರೋಗ್ಯಕ್ಕೆ ಒತ್ತು ಕೊಡಬೇಕಿದೆ, ಗ್ರಾಹಕರ ಆರೋಗ್ಯ ಏನು ಕೃಷಿ ಉತ್ಪನ್ನಗಳನ್ನ ಸೇವಿಸ್ತಾರೆ ಅವ್ರ ಆರೋಗ್ಯಕ್ಕೆ ಒತ್ತು ಕೊಡಬೇಕಿದೆ. ಮತ್ತು ನಮ್ಮ ಒಳಸುರಿಗಳು ನೀವು ಹೇಳಿದ್ರಿ ರಸಗೊಬ್ಬರದ್ದು ಕೃಷಿಯ ಇನ್ಪುಟ್ನ ದರನ ಕಡಿಮೆ ಮಾಡಿದರೆ ನಮ್ಮ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಉತ್ಪಾದನಾ ವೆಚ್ಚ ಕಡಿಮೆ ಆದ ತಕ್ಷಣ ನಮಗೆ ಆದಾಯ ಹೆಚ್ಚಾದಂಗೆ ಆಗುತ್ತೆ. ಸೊ ಈ ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕಾಗಿದೆ ಸರ್. ಒಂದು ಗ್ರಾಮ ಸ್ವರಾಜ್ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಗ್ರಾಮದಲ್ಲಿ ಹುಟ್ಟುವಂಥ ಆದಾಯ ಏನಿದೆ ಅದು ಗ್ರಾಮದಲ್ಲೇ ಉಳಿಬೇಕು. ಗ್ರಾಮದಲ್ಲಿ ಬಿದ್ದಂಥ ಮಳೆ ಸಾಕಷ್ಟು ಗ್ರಾಮದಲ್ಲೇ ಹಿಂಗಬೇಕು. ಇದು ಎರಡೂ ಕೂಡ ಏನಾದರೂ ಅದಕ್ಕೆ ಯೋಜನೆ ರೂಪಿಸಿದ್ರೆ ಬಹುಶಃ ಒಳ್ಳೇದಾಗತ್ತೆ ಅಂತ ನನಗನ್ಸುತ್ತೆ. ಮತ್ತು ಈ ವೇದಿಕೆಯಲ್ಲಿ ಕೇಶ್ ಅವರು ಇರೋದ್ರಿಂದ, ಆರ್ಥಿಕ ತಜ್ಞರಿಂದ ಅವ್ರಿಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೃಷಿ ಉತ್ಪನ್ನಗಳ ದರ ಹೆಚ್ಚಾದ ತಕ್ಷಣ ಹಣದುಬ್ಬರ ಅಂತ ಹೇಳ್ತಾರೆ, ಇನ್ಫ್ಲೇಷನ್ ಆಗುತ್ತೆ ಅಂತ. ಈ ಕೃಷಿ ಉತ್ಪನ್ನಗಳ ದರ ಹೆಚ್ಚಾದಾಗ ಹಣದುಬ್ಬರ ಆಗೋ ರೀತಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾದಾಗ ಹಣದುಬ್ಬರ ಆಗೋದಿಲ್ವೇ ಅನ್ನೋದೊಂದು ಪ್ರಶ್ನೆ ಇದೆ ನಂದು. ಯಾಕೆಂದ್ರೆ ನಮ್ಮ ಈ CACP ಏನಿದೆ, ಕಾಸ್ಟ್ ಅಂಡ್ ಅಗ್ರಿಕಲ್ಚರ್ ಅಂಡ್ ಕಾಸ್ಟ್ ಅಂಡ್ ಪ್ರೈಸ್, ಕೃಷಿ ಉತ್ಪನ್ನಗಳ ದರ ಹೆಚ್ಚಬೇಕಾದ್ರೆ ಹಣದುಬ್ಬರಕ್ಕೆ ಅದನ್ನ ಗಮನದಲ್ಲಿ ಇಟ್ಕೊಂಡೆ ನಮ್ ದರ ಹೆಚ್ಚಿಸ್ತಾರೆ. ಸೊ ಈ ಮಾನದಂಡ ಕೃಷಿಗಷ್ಟೇ ಸೀಮಿತನಾ? ಪಟೇಲ್ರೆ, ಈಗ ಪಟೇಲ್ರೆ ನೀವು ಹಲವಾರು ಪ್ರಶ್ನೆಗಳನ್ನ ಈಗ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದೀರಿ. ನೀವು ಕೇಳಿದಂತ ಪ್ರಶ್ನೆಗಳಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದೆ ಅಂತಂದ್ರೆ, ಈ ಮಣ್ಣಿನ ಆರೋಗ್ಯ ಮತ್ತೆ ಗ್ರಾಹಕರ ಆರೋಗ್ಯ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ನೋಡಿ, ನಮ್ದು ಏನ್ ಸಮಸ್ಯೆ ಅಂತಂದ್ರೆ, ನಾವು ವೈಜ್ಞಾನಿಕ ಬೆಳೆಯನ್ನ ಬೆಳೀತಾ ಇದೀವಿ ಅನ್ನುವಂಥದ್ದೊಂದು, ಆ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇದೆ ಅನ್ನುವಂಥದ್ದು. ಆಮೇಲೆ ನಾವು ಎಷ್ಟರ ಮಟ್ಟಿಗೆ ತಮಗೆ ಗೊತ್ತಿದೆ, ಈ ಕೃಷಿ ಅನ್ನುವಂಥದ್ದು ಈಗ ಖುಷಿ ಆಗಿಲ್ಲ ಸರ್, ಅದು ನಮ್ಗೆ ಗೊತ್ತಿರುವಂತ ಸಂಗತಿ. ಅದೊಂಥರ ಬರ್ಡನ್ ಆಗ್ತಾ ಇದೆ. ಕಾರಣ ಏನು ಅಂತ ನಮ್ಮ ನೀತಿಗಳು ಅಷ್ಟೇನೆ. ಜೊತೆಗೇನು ಅಂದ್ರೆ, ರೈತರಲ್ಲಿ ಆಗ್ತಿರುವಂತ ಕಾಂಪಿಟೇಷನ್. ನೀವು ದಾವಣಗೆರೆ ಕಡೆಯವರು, ನೀವು ಚನ್ನಗಿರಿ ಕಡೆಯವರು, ನಿಮ್ಗೆ ಗೊತ್ತಿದೆ, ಚನ್ನಗಿರಿಯ ಭಾಗದಲ್ಲಿ ನಾವು ಅಡಿಕೆ ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನೋಡಿ, ನೀವು ದಾವಣಗೆರೆ ಬನ್ನಿ ಅಡಿಕೆ, ಪಕ್ಕದಲ್ಲಿ ಚಿತ್ರದುರ್ಗಕ್ಕೆ ಹೋಗಿ ಬರದನಾಡು ಅಡಿಕೆ, ನೀವೆಲ್ಲಿ ನೋಡಿದ್ರಲ್ಲ ಅಡಿಕೆ, ಎಲ್ಲ ಕಡೆಗೂ ಕೂಡ ನಾವು ಎಷ್ಟರ ಮಟ್ಟಿಗೆ ನಾವು ವೈಜ್ಞಾನಿಕ ಬೆಳೀತಾ ಇದ್ದೀವಿ. ನಂಬರ್ 1. ಜೊತೆಗೆ ಕಾಂಪಿಟೇಷನ್. ಪಕ್ಕದ ರೈತ ಏನಾದರೂ 5 ಕ್ವಿಂಟಲ್ ಹಾಕದ್ನ ನಾನಿವತ್ತು 6-7 ಕ್ವಿಂಟಲ್ ಹಾಕ್ತೀನಿ ಗೊಬ್ಬರನ ಅನ್ನುವಂಥ ಒಂದು ಮನೋಭಾವನೆ. ಅಂದ್ರೆ ಅವನಿಗಿಂತ ಹೆಚ್ಚು ಬೆಳೆ ಬರಬೇಕು ಅನ್ನುವಂಥ ಒಂದು ಮನೋಭಾವನೆ.
ಸಿ ಓವರ್ ಬದಲಾವಣೆಗಳಾಗಬೇಕು ಪಟೇಲ್ರೆ, ಓವರ್ ಬದಲಾವಣೆಗಳಾಗಬೇಕು. ಇಲ್ಲ ಅಂತಂದ್ರೆ ರೈತನು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ, ಮಣ್ಣಂತೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಏನಂತೀರಿ ತಾವು? ಸರ್, ಈಗ ತಾವು ಅಡಿಕೆ ಬಗ್ಗೆ ಉಲ್ಲೇಖ ಏನು ಮಾಡಿದ್ರಿ, ಈ ಅಡಿಕೆ ಕ್ಷೇತ್ರ ಅಡಿಕೆ ಯಾಕೆ ಕ್ಷೇತ್ರ ವಿಸ್ತಾರ ಆಗ್ತಾ ಇದೆ ಅಂದ್ರೆ ಲಾಭದಾಯಕ ಬೆಳೆ, ಅಡಿಕೆಯಲ್ಲಿ ಉತ್ತಮ ಲಾಭ ಆಗ್ತಾ ಇರೋದ್ರಿಂದ ಒಂದು ವೇಳೆ ಭತ್ತದಲ್ಲಿ ಸರ್ ಭತ್ತದಲ್ಲಿ ಲಾಭ ಆಗಿ, ಮೆಕ್ಕೆಜೋಳದಲ್ಲೂ ಲಾಭ ಆಗಿ, ಕಬ್ಬಿನಲ್ಲೂ ಲಾಭ ಆಗಿದ್ರೆ ಆಯಾ ಬೆಳೆ ಬೆಳೀತಾರೋದು ಅದೇ ಬೆಳೆಯಲ್ಲಿ ಮುಂದುವರೆದವರು. ಹಾಗೆ ನಿಮ್ ಜೊತೆ ನಾನು ಮಾತಾಡ್ತೀನಿ. ಎಸ್, ಏನು ಅಂತಂದ್ರೆ ಬದಲಾವಣೆಯ ಪರ್ವ ಆರಂಭ ಆಗಬೇಕು. ಯಾಕಂದ್ರೆ ಬರೀ ಏನು ಅಂದ್ರೆ ಲಾಭ ಸಿಗುತ್ತೆ ಅಂತ ಒಳ್ಳೆ ಮಾತನ್ನು ಹೇಳಿದ್ರು ಅವರು. ನೀವು ನೋಡಿ, ಅಟ್ಲೀಸ್ಟ್ ಏನು ಅಂದ್ರೆ ಈ ಭಾಗ್ಯಗಳನ್ನು ಕೊಡುವಂಥ ಸರ್ಕಾರಗಳು ಕೂಡ ಅಕ್ಕಿ ಕೊಡುವಂಥವ್ರು ನಮ್ಮ ರಾಜ್ಯದಲ್ಲೇ ಬೆಳಿಬೇಕು ಅಕ್ಕಿನ, ಅದಕ್ಕೆ ನಾವು ಪ್ರೋತ್ಸಾಹನ ಕೊಡ್ತೀವಿ, ಇಲ್ಲಿಂದ ಬೆಳೆದಂಥ ಬೆಳೆನೇ ನಾವು ಹಂಚ್ತೀವಿ ಅನ್ನೋಂಥ ಮನೋಭಾವನೆ ಬಂದ್ಬಿಟ್ರೆ ಬದಲಾವಣೆಗಳಾಗ್ಬೋದು. ಏನಂತೀರಿ ಕೇಶವ್? ಅದನ್ನ ಮಾಡ್ಬತ್ತೆ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ ಕೊಡಬೇಕು. ಕೊಡುವಾಗ್ಲೂ ಬರೀ ಅಕ್ಕಿ ಇಲ್ಲ, ನಮ್ಮಲ್ಲಿ ರಾಗಿ ಬೆಳಿತೀವಿ, ರಾಗಿ ಕೊಡಬೇಕು, ಜೋಳ ಬೆಳಿತೀವಿ, ಜೋಳ ಕೊಡ್ತೀವಿ. ಆ ಬ್ಯಾಸ್ಕೆಟ್ ಅನ್ನ ಕೊಟ್ರೆ ರೈತನಿಗೂ ಅನುಕೂಲ ಸಾಹೇಬ್ರಿಗೆ ಗೊತ್ತಿರುತ್ತೆ. ಇದು ಗೊತ್ತಿಲ್ಲದೆ ಇರೋದೇನಲ್ಲ. ಇದೇನಂದ್ರೆ ನಮ್ಗೆ ಇನ್ಫ್ಲೇಷನ್ ಅಲ್ಲಿ ನಾವು ಕೆಲವು ಇಂಡಿಕೇಟರ್ಸ್ಗೆ ವೇಟೇಜ್ ಕೊಟ್ಟಿರ್ತೀವಿ ಆ ಇಂಡೆಕ್ಸ್ ಅಲ್ಲಿ. ಅದನ್ನ ಏನ್ ಮಾಡಿದ್ದಾರೆ, ಆಗಿನ ಕಾಲಘಟ್ಟದಲ್ಲಿ ಫುಡ್ ತುಂಬಾ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಇದಕ್ಕೆ ವೇಟೇಜ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಆ ಕಮಾಡಿಟೀಸ್ಗೆ ವೇಟೇಜ್ ಕಮ್ಮಿ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ನಮ್ಗೆ ಅದು ಸ್ವಲ್ಪ ಹೆಚ್ಚಾಗ್ತಿದ್ದಂಗೆ ಇಲ್ಲಿ ಇನ್ಫ್ಲೇಷನ್ ಜಾಸ್ತಿ ತೋರಿಸ್ತಿರುತ್ತೆ. ಆದ್ರೆ ಇವಾಗ ಕಾಲಘಟ್ಟ ಬದಲಾಗಿರೋದ್ರಿಂದ ಬಹುಶಃ ಎರಡಕ್ಕೂ ಈಕ್ವಲ್ ವೆಯ್ಟ್ ಕೊಟ್ರೆ ಸರಿ ಹೋಗುತ್ತೆ. ಮತ್ತೆ ಮೋರ್ ಓವರ್ ಏನಂದ್ರೆ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾದಂಗೆ, ನಮ್ಮ ಪರ್ಚೇಸಿಂಗ್ ಪವರ್ ಹೆಚ್ಚಾದಂಗೆ ಒಂದು ಫಾರ್ಮ್ ಪ್ರೈಸ್ ಕೂಡ ಇವಾಗ ನಾನು ಚಿಕ್ಕವನಿದ್ದಾಗ 5 ರೂಪಾಯಿ ಅಥವಾ 10 ರೂಪಾಯಿ ಇರೋ ಪ್ರಾಡಕ್ಟು ಈಗಲೂ 10ಕ್ಕೆ ಸಿಗಬೇಕು ಅಂತ ಧೋರಣೆ ಬದಲಾಗಬೇಕು ನಮ್ದು. ಯಾಕೆಂತಂದ್ರೆ ಒಂದೇನಾಗಿದೆ, ಐದರ್ ಫಾರ್ಮರ್ಗೆ ನಾವು ಡೈರೆಕ್ಟ್ ಆಗಿ ದುಡ್ಡನ್ನ ಕೊಡಬೇಕು, ಸಬ್ಸಿಡೈಸ್ ಮಾಡಬೇಕು, ಅದಕ್ಕೆ ನೀವು ಪ್ರೋತ್ಸಾಹಧನ ಆದ್ರೂ ಅನ್ನಿ ಇದಾದ್ರೂ ಅನ್ನಿ. ಆದರೆ ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ಈ ಮಾರ್ಕೆಟ್ ಪ್ರೈಸ್ನೇ ಅವಾಗ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆದ ತಕ್ಷಣ ನಾವು ಇಂಪೋರ್ಟ್ ಮಾಡ್ಕೊಬಿಡ್ತೀವಿ ಬೇರೆ ದೇಶದಿಂದ, ಬೆಲೆ ಕಡಿಮೆ ಆಗಲಿ, ಜನಕ್ಕೆ ತೊಂದರೆ ಆಗ್ತಿದೆ ಅಂತ. ಅದಕ್ಕೆ ಅದು ದುಡ್ಡನ್ನ ಯಾರು ಕೊಡೋರು? ರೈತನಿಗೆ. ಆ ದುಡ್ಡನ್ನಾರು ನೇರವಾಗಿ ಕೊಡ್ಬೇಕು. ಆ ಥರದೊಂದು ಫಾರ್ಮ್ ಪಾಲಿಸಿ ಕರೆಕ್ಟಾಗಿ ಆಗೋದಾದ್ರೆ, ರ್ಯಾಷನಲ್ ಸೈಂಟಿಫಿಕ್ ಫಾರ್ಮ್ ಪಾಲಿಸಿ ಆದ್ರೆ ಖಂಡಿತ ಯಶಸ್ವಿ ಆಗುತ್ತೆ. ಇನ್ನು FKCCI ಸಂಬಂಧಪಟ್ಟ ಹಾಗೆ ರಮೇಶ್ ಚಂದ್ರ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದ್ವಿ ಆಗಲೇ. ತೇಜಸ್ವಿ ಪಟೇಲ್ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ದಾರೆ. ಈಗ ನಿಮ್ಮ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅಂದ್ರೆ ಏನು ಅಂದ್ರೆ, ಒಂದು ವೈಜ್ಞಾನಿಕ ಬೆಲೆ ಜೊತೆಗೆ ಏನು ಅಂತಂದ್ರೆ, ಆಗಲೇ ಒಬ್ಬ ಮಹಿಳೆ ತುಂಬಾ ಅದ್ಭುತವಾಗಿ ಮಾತಾಡ್ತಿದ್ರು. ಸರ್, ನಾವೇ ಬೆಳೆದಂಥ ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಮಾರಾಟಕ್ಕೊಂದು ಅವಕಾಶ ಕೊಡಿ, ಹೆಣ್ಣು ಮಕ್ಕಳಿಗೆ ಅಂತಲೇ ವಾರಕ್ಕೊಂದೊಂದ್ಸರಿ ಅವ್ರಿಗೊಂದು ಸ್ಥಳ ನಿಗದಿ ಮಾಡಿ ನಾವು ಅಲ್ಲಿ ಬಂದು ನಮ್ಮ ವಸ್ತುಗಳನ್ನು ಮಾರಾಟ ಮಾಡ್ತೀವಿ ಅಂತ. ಈ ರೀತಿ ಒಂದಷ್ಟು ಬದಲಾವಣೆಗಳಾಗಬೇಕು ಪಟೇಲ್ರೆ. ಖಂಡಿತ ಸರ್. ನೋಡಿ, ಒಂದು ನಾವು ಗಮನಿಸಬೇಕಾದಂಥ ಸಂಗತಿ ಅಂದರೆ, ನಮಗೆ ಗ್ರಾಹಕರ ಕೊರತೆ ಇಲ್ಲ. ಉಳಿದ ಸೆಕ್ಟರ್ಗಳಲ್ಲಿ ಗ್ರಾಹಕರು ಒಂದು ಸವಾಲಿರ್ಬೋದು, ಕೃಷಿಗೆ ಗ್ರಾಹಕರ ಕೊರತೆ ಇಲ್ಲ. ಆದರೆ ಗ್ರಾಹಕರಿಗೂ ಮತ್ತು ಉತ್ಪಾದಕರ ಮಧ್ಯೆ ಏನು ಅಂತರ ಇದೆ, ಅದನ್ನು ತಗ್ಗಿಸಲಿಕ್ಕೆ ಭಾರತ ಅಥವಾ ಕರ್ನಾಟಕ ಸರ್ಕಾರಗಳು ಸೂಕ್ತ ವ್ಯವಸ್ಥೆ ಮಾಡಬೇಕಾಗತ್ತೆ. ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಅಂದರೆ ನಮ್ಮ ವಸ್ತುಗಳು ಮಾರಾಟ ಆದ ತಕ್ಷಣ ಅದನ್ನ ಮಾರುಕಟ್ಟೆ ಅನ್ಲಿಕ್ಕೆ ಆಗೋದಿಲ್ಲ. ನಮ್ಮ ವಸ್ತುಗಳು ಯೋಗ್ಯ ಬೆಲೆಯಲ್ಲಿ ಕಾಲ ಮಿತಿಯಲ್ಲಿ ಮಾರಾಟ ಆದ್ರೆ ಮಾತ್ರ ಅದನ್ನ ಮಾರುಕಟ್ಟೆ ಅನ್ಲಿಕ್ಕೆ ಸಾಧ್ಯ. ಮಾರುಕಟ್ಟೆ ಸರ್, ಮಧ್ಯವರ್ತಿಗಳ ಮುಖಾಂತರ ಮಾರಾಟ ಆದ್ರೆ ನಮಗೆ ಉತ್ಪಾದಕರಿಗೂ ಲಾಭ ಇಲ್ಲ, ಗ್ರಾಹಕರಿಗೂ ಲಾಭ ಇಲ್ಲ. ಅದು ಸಂಪೂರ್ಣ ಲಾಭ ಮಧ್ಯವರ್ತಿಗಳದೇ ಆಗೋಗ್ಬಿಟ್ಟಿದೆ. ಯಾವ್ಯಾವ ವಲಯದಲ್ಲಿ ಮಧ್ಯವರ್ತಿಗಳ ಪಾತ್ರ ಹೆಚ್ಚಿರುತ್ತೆ, ಮೊದಲ ಅಥವಾ ಕೊನೆ ಎರಡನವರೆಗೂ ನಷ್ಟ ಇದರಿಂದ, ಅದರಲ್ಲೇನು ಎರಡು ಮಾತಿಲ್ಲ ಸರ್. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಬ್ಬ ಮಹಿಳೆ ಆರ್ಥಿಕ ಸಚಿವರಾಗಿರೋದ್ರಿಂದ ನಾನು ಒಂದು ಅನ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಭಾವಜೀವಿಗಳು. ಆ ಕಾರಣದಿಂದ ಸೀತಾರಾಮ್ ಕೇಸರಿ ಅವರು ರಾಷ್ಟ್ರದ ಎಲ್ಲಾ ವಲಯಗಳನ್ನ ಹೆಚ್ಚು ನೋಡಿ ಅದಕ್ಕೆ ಸರಿಯಾದ ಬಜೆಟ್ ಮಂಡಿಸ್ತಾರೆ. ನಿರ್ಮಲಾ ಸೀತಾರಾಮನ್ ಕೇಸರಿ ಅವರ ಆತ್ಮ ನಗ್ತಿರ್ಬೋದು ಮೇಲ್ಗಡೆಯಿಂದ. ಏನಪ್ಪ ನನ್ಗೆ ಜ್ಞಾಪಿಸ್ಕೊಳ್ಳೋ ಅಂತ ಯಾರಾದ್ರೂ ಒಬ್ರು ಇದಾರಲ್ಲ, ಬಹಳ ಖುಷಿ ಆಯ್ತು ಅಂತ ಸೀತಾರಾಮ್ ಕೇಸರಿ ಅವರ ಆತ್ಮ ನಗ್ತಾ ಇದೆ ಮೇಲ್ಗಡೆಗೆ. ಆಮೇಲೆ ಹೆಚ್ಚು ಸತ್ಯ ಹೇಳಿ ಅಂತ ಒತ್ತಾಯ ಮಾಡ್ತೀನಿ ಸರ್. ಫೈನ್. ರಮೇಶ್ ಚಂದ್ರ ಅವ್ರ ಆಗಲೇ ಹೇಳ್ತಾ ಇದ್ರಿ,